MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಶಾಸಕರಿಗೆ ಬಿಟ್ಟಿ IPL ಟಿಕೆಟ್ ಭಾಗ್ಯ. ಎಂಥ IPL ಪ್ರೀತಿ, ಎಂಥ ಟಿಕೆಟ್ ಮೇಲಿನ ವ್ಯಾಮೋಹ. ಶಾಸಕರು ಸದನದಲ್ಲೇ ಇದನ್ನ ಚರ್ಚೆ ಮಾಡ್ತಾರೆ. ಅಧ್ಯಕ್ಷರೇ ನಮಗೆ ಟಿಕೆಟ್ ಕೊಡಿಸಿ, ಅಧ್ಯಕ್ಷರೇ ನಮಗೆ ಟಿಕೆಟ್ನ ಅಗತ್ಯ ಇದೆ, ನಾವು ಜನರ ಮಧ್ಯೆ ಹೋಗಿ ಕೂತ್ಕೊಂಡು ಕ್ರಿಕೆಟ್ ನೋಡಬೇಕು, ನಮಗೆ VIP ಗ್ಯಾಲರಿ ಬೇಕು ಅಂತ ಹೇಳಿ. ಇವತ್ತು ನೀವು ಈ ವಿಚಾರಗಳನ್ನು, ಈ ಸ್ಟೋರಿನ ಮಿಸ್ ಮಾಡದೆ ನೋಡಲೇಬೇಕು ವೀಕ್ಷಕರೇ. ಶಾಸಕರುಗಳು IPL ಟಿಕೆಟ್ ಬಗ್ಗೆ ಹೌಸಲ್ಲಿ ಚರ್ಚೆ ಮಾಡ್ತಾರೆ. ಎಂಥ ಗಂಭೀರವಾದ ಚರ್ಚೆ ಅಬ್ಬಾ. ಯಾರು ಹೆಂಗಾರ ಆಗಲಿ, ನಮಗದರ ತಲೆನೋವಿಲ್ಲ, ನಮಗೆ ಮಾತ್ರ IPL ಟಿಕೆಟ್ ಬೇಕು ಅಂತ ನಮ್ಮನ್ನು ಆಳ್ತಾ ಇರೋ ಶಾಸಕರು ಹೇಳ್ತಾ ಇರೋದು ನೋಡಿ. ರಾಜ್ಯದ ಜನರ ಬಗ್ಗೆ ಪ್ರೀತಿ ಇದೆಯಲ್ಲೋ ಗೊತ್ತಿಲ್ಲ, ಆದರೆ IPL ಟಿಕೆಟ್ ಬಗ್ಗೆ ಮಾತ್ರ ಎಂಥ ಪ್ರೀತಿ ರೀ. ನೋಡ್ಬೇಕು ನೀವು ಇವನ್ನೆಲ್ಲ. ಎರಡನೇ ಸ್ಟೋರಿ, ಹಿಂದಿ ಇನ್ಮೇಲೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ತೃತೀಯ ಭಾಷೆ ಹಿಂದಿ ಅಂತ ನಾವು ಕರಿತಾ ಇದ್ವಿ. ಇನ್ನು ದ್ವಿಭಾಷಾ ಪದ್ಧತಿಯ ವಿಚಾರವಾಗಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹಿಂದಿ ಅಂಕಗಳು ಯಾವುದೇ ಕಾರಣಕ್ಕೂ ಮಾನ್ಯ ಆಗಲ್ಲ. ನೀವು ಪರೀಕ್ಷೆ ಬರೆದ್ರೂ ಕೂಡ ನಿಮಗೆ ABCD ಅಂತ ಗ್ರೇಡ್ ಕೊಡ್ತಾರೆ. ಹೀಗಾಗಿ ಹಿಂದಿ ಭಾಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂತು. ಹಿಂದಿ ಹೇರಿಕೆಯ ವಿರುದ್ಧ ತಗೊಂಡಿರುವಂಥ ನಿರ್ಧಾರ ಅಂತ ಸರ್ಕಾರ ಹೇಳ್ತಾ ಇದೆ. ಈ ಬಗ್ಗೆ ನಾನಾ ರೀತಿಯ ಚರ್ಚೆಗಳು, ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆಯೂ ಇವತ್ತಿನ ಪ್ರೈಮ್ ಟೈಮಲ್ಲಿ ನೋಡೋಣ. ಇನ್ನು ಮೂರನೇದು, ದೇಶಕ್ಕೆ ಮೋದಿಯವರು ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಏನದು ಸಿಹಿ ಸುದ್ದಿ? ಇದರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ನೀವು ಪ್ರೈಮ್ ಟೈಮ್ ಸುದ್ದಿಗಳನ್ನು ನೋಡಲೇಬೇಕು. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ವೀಕ್ಷಕರೇ. IPL ಪಂದ್ಯಗಳಿಗೆ ಶಾಸಕರಿಗೆ 5 VIP ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕರು ಕೇಳಿದ್ದಾರೆ. ವಿಜಯಾನಂದ ಕಾಶ್ಯಪ್ಪನವರ ಹೇಳಿಕೆ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲೂ ಜನರಿಂದ ಆಕ್ರೋಶ ವ್ಯಕ್ತವಾಗಿದೆ. IPL ಟಿಕೆಟ್ಗಾಗಿ ರಾಜ್ಯದ ಶಾಸಕರ ಪಟ್ಟು. ವಿಜಯಾನಂದ ಕಾಶ್ಯಪ್ಪನವರಿಗೆ ತೇಜಸ್ವಿ ಸಿಟ್ಟು. ಬೆಂಗಳೂರಿನಲ್ಲಿ IPL ಕ್ರೇಜ್ ಆರಂಭವಾಗುತ್ತಿದ್ದಂತೆ ವಿಧಾನಸೌಧದ ಒಳಗೂ ಟಿಕೆಟ್ ಕಿರಿಕ್ ಶುರುವಾಗಿದೆ. ನಾವು VIPಗಳು ಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತು ಟಿಕೆಟ್ ಪಡೆಯಲು ಸಾಧ್ಯವಿಲ್ಲ. ಪ್ರತಿ ಶಾಸಕರಿಗೂ 5 VIP ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶ್ಯಪ್ಪನವರವರ ಹೇಳಿಕೆಗೆ ರಾಜ್ಯ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. IPL ಟಿಕೆಟ್ ಕೊಡಲೇಬೇಕು ಎಂದ ಕಾಶ್ಯಪ್ಪನವರು. ಇವತ್ತು ಸರಿಯಾಗಿ ಟಿಕೆಟನ್ನು ಕೊಡಬೇಕು ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ. ಯಾಕಂದರೆ VIPಗಳು ನಾವು ಸರ್ಕಾರದಲ್ಲಿ ಶಾಸಕರ ಮೇಲೆ ಕ್ಯೂ ನಿಂತ್ಕೊಂಡು ತೊಗೋಬೇಕು. ಸ್ವತಃ ನಾನೇ ಕಳೆದ ಮ್ಯಾಚಲ್ಲಿ ಹೋದಾಗ ಅಲ್ಲಿ ಯಾವನೋ ಒಬ್ಬ ಸೆಕ್ಯೂರಿಟಿ ನಿಲ್ತಾನೆ, ನಾನು MLA ಅನ್ನೋದು ಗೊತ್ತಿರಲ್ಲ, ನಮಗೆ ನೂಕು ಮಾಡ್ತಾರೆ, ಆಮೇಲೆ ಎಲ್ಲೋ ಹೋಗಿ ಕೂಡಿಸುವಂಥದ್ದು. ಹಿಂದೆ ಒಂದು ಇತ್ತು ಪದ್ಧತಿ, ಯಾಕಂದರೆ ನಾನು ಹಿಂದೂ ಕೂಡ ನೋಡಿದ್ದೀನಿ. ಹಿಂದೆ ಶಾಸಕರಿಗೆ ಗೌರವ ರೀತಿಯಲ್ಲಿ ಪೆವಿಲಿಯನ್ ಅಲ್ಲಿ ಹೋಗಿ ಕೂಡಿಸ್ತಾಯಿದ್ರು. ಕನಿಷ್ಠ ಒಂದು 5 ಜನಕ್ಕೆ ಆ ಕುಟುಂಬದ ಸದಸ್ಯರಿಗೆ ಅವಕಾಶವನ್ನು ಕೊಡ್ತಾ ಇದ್ರು. ಅದು ಯಾವುದೂ ಇಲ್ಲ ಇವಾಗ. ವಿಧಾನಸೌಧದ ಘನತೆಗೆ ತಕ್ಕುದಲ್ಲ ಎಂದ ತೇಜಸ್ವಿ ಸೂರ್ಯ. ಶಾಸಕರ ಈ VIP ಟಿಕೆಟ್ ಬೇಡಿಕೆಯನ್ನ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಕಟುವಾಗಿ ಟೀಕಿಸಿದ್ದಾರೆ. ಮೊದಲು ಜನರ ಸಮಸ್ಯೆಗಳತ್ತ ಗಮನ ಹರಿಸಿ ಅಂತ ಕಿಡಿಕಾರಿದ್ದಾರೆ. ಶಾಸಕರ ಈ ಬೇಡಿಕೆ ಅವರ ಆದ್ಯತೆಗಳು ಏನಾಗಿವೆ ಎಂಬುದನ್ನು ತೋರಿಸುತ್ತದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದ ಸದನದಲ್ಲಿ IPL ಟಿಕೆಟ್ಗಾಗಿ ಪಟ್ಟು ಹಿಡಿಯುವುದು ವಿಧಾನಸೌಧದ ಘನತೆಗೆ ತಕ್ಕುದಲ್ಲ. ಜನಸಾಮಾನ್ಯರು ಹಣ ನೀಡಿ ಟಿಕೆಟ್ ಖರೀದಿಸುವಾಗ ಶಾಸಕರಿಗೆ ಯಾಕೆ ಉಚಿತವಾಗಿ ನೀಡಬೇಕು? ಇದು ಅವರಲ್ಲಿರುವ ಅಹಂಕಾರದ ಪರಮಾವಧಿ.
ಶಾಸಕರಿಗೆ ಟಿಕೆಟ್ ಕೊಡಿಸುತ್ತೇವೆ ಎಂದ ಡಿಸಿಎಂ. The MLAs have right because they are the part of the system, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president and those people. I wanted to see that our MLAs will be accommodated. I think today I'm on the job. ಅಲ್ಲ, ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಗೌರ್ಮೆಂಟು ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025 ಘಟನೆ ನಮಗೆ ನಾವು ವಿ ವರ್ ಫೋರ್ಸ್ಡ್ ಟು ಇನ್ವಾಲ್ವ್. ಈ ಬೆಳವಣಿಗೆಯ ಬೆನ್ನಲ್ಲೇ ಶಾಸಕರಿಗೆ ಐಪಿಎಲ್ ವಿಐಪಿ ಟಿಕೆಟ್ ನೀಡಲು ಕೆಎಸ್ಸಿಎಗೆ ಸೂಚನೆ ನೀಡಿ ಕ್ರಮ ಕೈಗೊಳ್ಳುವಂತೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಸರ್ಕಾರಕ್ಕೆ ಸೂಚನೆ ನೀಡಿದ್ದಾರೆ. ಆದ್ದರಿಂದ ಶಾಸಕರನ್ನ ಭೇಟಿಯಾಗಲು ಜನರು ನೇರವಾಗಿ ಗ್ರೌಂಡ್ಗೆ ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಸದನದಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಆಗಬೇಕು. ಅದರ ಬಗ್ಗೆ ಕಾಳಜಿಯನ್ನ ಪ್ರತಿ ಶಾಸಕರು ವ್ಯಕ್ತಪಡಿಸಬೇಕು. ಇದೇ ಸ್ಪೀಕರ್ ಯುಟಿ ಖಾದರ್ ಅವರು ಒಂದು ವಾರದ ಹಿಂದೆ ಉತ್ತರ ಕೊಡಬೇಕಾಗಿರುವಂತ ಸಚಿವರು ಯಾರೂ ಇಲ್ಲ ಅಂತ ಹೇಳಿ ಸಭಾತ್ಯಾಗ ಮಾಡಿ ಹೊರಟು ಬಿಟ್ರು, ಇತಿಹಾಸದಲ್ಲೇ ಮೊದಲ ಬಾರಿಗೆ. ಆದ್ರೆ ನಿನ್ನೆ ಇದೇ ಶಾಸಕರುಗಳು IPL ಟಿಕೆಟ್ ಬೇಕು ಅಂತ ಒಕ್ಕೋರಲಿನಿಂದ ಕೇಳ್ತಾ ಇದ್ದಾರೆ, ಪಕ್ಷಾತೀತವಾಗಿ. ಇದೇ IPL ಪ್ರೀತಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಇರಲಿರಿ. ಎಲ್ಲೆಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ, ಯಾವ್ಯಾವ ಜಮೀನಿಗೆ ರೈತರು ನೀರು ನುಗ್ಗಿ ತೊಂದರೆ ಆಗ್ತಾ ಇದೆ, ತಾಲೂಕಾ ಕಚೇರಿಗಳ ಮುಂದೆ ಜನ ರೈತರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಅಭಿವೃದ್ಧಿ ಮಾಡಿ, ನಮ್ಮ ಊರಿನ ಹಳ್ಳಕ್ಕೆ ಒಂದು ಬ್ರಿಡ್ಜ್ ಕಟ್ಟಿಕೊಡಿ ಅಂತ. ನೀವು ಮಾಡ್ತಾ ಇರೋದೇನು? IPL ಟಿಕೆಟ್ ಬೇಕಂತೆ, VIP ಗ್ಯಾಲರಿ ಬೇಕಂತೆ. ಪಕ್ಷಾತೀತವಾಗಿ IPL ಟಿಕೆಟ್ ಕೇಳಿದ್ದಾರೆ ಶಾಸಕರು. ಕಾಂಗ್ರೆಸ್ ಬಿಜೆಪಿ ಶಾಸಕರಿಗೆ IPL ಟಿಕೆಟ್ ಬೇಕಂತೆ. ಬೇರೆ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಟಿಕೆಟ್ ದುಬಾರಿ ವೀಕ್ಷಕರೇ. ಈ ಟಿಕೆಟ್ನ ಲೆಕ್ಕನೂ ಕೊಡ್ತೀವಿ ನಿಮಗೆ. ಈ ಬಾರಿ ಅಂತೂ ಟಿಕೆಟ್ ದರ 1.5 ಪಟ್ಟು ಹೆಚ್ಚಾಗಿದೆ. ಈ ಬಾರಿ ಕನಿಷ್ಠ ದರವೇ 3,750 ರೂಪಾಯಿ ಆಗಿದೆಯಂತೆ. ಕಡಿಮೆ ಅಂದ್ರೂ 3,750 ರೂಪಾಯಿ ಒಂದು IPL ಟಿಕೆಟ್. ಇನ್ನು ಪ್ರೀಮಿಯಂ ಟಿಕೆಟ್ ಲೆಕ್ಕಕ್ಕೆ ಹೋದ್ರೆ ಪ್ರೀಮಿಯಂ ಟಿಕೆಟ್ ನಿಮಗೆ ಸಿಗೋದು 65,800 ರೂಪಾಯಿಗೆ. ಒಂದು IPL ಪ್ರೀಮಿಯಂ ಟಿಕೆಟ್ 65,800 ರೂಪಾಯಿ. ಈ ಟಿಕೆಟ್ ಅನ್ನ ಕೇಳ್ತಾ ಇರೋದು ಈಗ ಶಾಸಕರು. ಎಲ್ಲ ಶಾಸಕರು ನಮಗೆ ಪ್ರೀಮಿಯಂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪರ್ ಟಿಕೆಟ್ 65,800 ರೂಪಾಯಿ. ನಾವು ವಿಐಪಿಗಳು ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ? ಜನರು ನಿಮಗೆ ಆಯ್ಕೆ ಮಾಡುವಾಗ ಬೇಕು, ಜನರು ನಿಮಗೆ ವಿಧಾನಸೌಧಕ್ಕೆ ಕಳ್ಸಕ್ ಬೇಕು, ಜನರು ನಿಮಗೆ ವೋಟ್ ಹಾಕಕ್ ಬೇಕು. ಅಂತ ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ ಅಂತ ಪ್ರಶ್ನೆ ಮಾಡ್ತಿರಲ್ರಿ. ಮಾನ ಮರ್ಯಾದೆ ಇದೆಯಾ ನಿಮಗೆ? ಜನರು ಬೇಡ ಅಂದ್ರೆ ಹೋಗಿ ಮನೇಲಿ ಕೂತ್ಕೊಳ್ಳಿ. ಎಲೆಕ್ಷನ್ ಬಂತು ಅಂದ್ರೆ ಓಡೋಡ್ ಬಂದು ಕಾಲ್ ಹಿಡ್ಕೋತೀರಿ, ನಮಸ್ಕಾರ ಮಾಡಿ ವೋಟ್ ಕೇಳ್ತೀರಿ. ಅಂತ ಜನರ ಮಧ್ಯೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಬೇಕಾ ಅಂತ ಪ್ರಶ್ನೆ ಮಾಡ್ತೀರಿ. ನಿಮ್ಮನ್ನ VIP ಮಾಡಿದವ್ರು ಇದೇ ಜನ ರೀ. ನೀವು MLA ಆಗೋದಕ್ಕೆ, MP ಆಗೋದಕ್ಕೆ, ಮಿನಿಸ್ಟರ್ ಆಗೋದಕ್ಕೆ ಇದೇ ಜನ ವೋಟ್ ಮಾಡಿದರೆ ಮಾತ್ರ. ವಿ ಆರ್ VIPs. Who told you are VRP? You are a common man. You should be a common man. ಏನು ಅನ್ಕೊಂಡಿದ್ದೀರಿ ನೀವು? ಏನ್ ತಾನಾಶಾಹಿ ನಡೀತಾ ಇದೆಯಾ? ಏನು ಇಡೀ ರಾಜ್ಯನ ನಿಮಗೆ ಬರೆದು ಕೊಟ್ಬಿಟ್ಟಿದಾರ? ಜನರ ಮಧ್ಯೆ ಕೂತು ಕ್ರಿಕೆಟ್ ನೋಡ್ಬೇಕಾ ಅಂತ? ಇಲ್ಲ, ನಿಮ್ಮ ಮನೆ ಕರ್ಕೊಂಬಂದು ಕ್ರಿಕೆಟ್ ಆಡಿಸ್ರಿ ಎಲ್ಲರನ್ನ. ಇಲ್ಲ, ನಿಮ್ಮದೇ ಒಂದು ಹೊಲದಲ್ಲಿ ಗ್ರೌಂಡ್ ಮಾಡಿ ಎಲ್ರಿಗೂ ಕೋಟಿ 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 ಕರೆಸ್ಕೊಳ್ಳಿ. ನಿಮ್ಮ ಕೆಪಾಸಿಟಿನೂ ಗೊತ್ತಾಗ್ಲಿ ಜನರಿಗೆ. ನೇರವಾಗಿ ಈಗ ಈ ರೀತಿಯ ಪ್ರಶ್ನೆಗಳನ್ನ ಮಾಡ್ತಾ ಇರುವಂಥದ್ದು ಶಾಸಕರು. ಇವ್ರಿಗೆಲ್ಲ ಮಾನ ಮರ್ಯಾದೆ ಇಲ್ಲ ರೀ. ಇವರಿಗೆ ಜನರ ಮಧ್ಯೆ ಇರಬೇಕು, ಜನರ ಮಧ್ಯೆ ಕೂತ್ಕೊಂಡು ನಾವು ಕ್ರಿಕೆಟ್ ನೋಡ್ಬೇಕಾ ಅಂತ. ರಾಜ್ಯದ ಒಬ್ಬ ಶಾಸಕರಿಗೆ 5 ಟಿಕೆಟ್ ಕೊಡ್ಬೇಕಂತೆ. 5
5 ಪ್ರೀಮಿಯಂ ಟಿಕೆಟ್ ಕೊಡೋದಕ್ಕೆ 3,29,000 ರೂಪಾಯಿ ಬೇಕಾಗುತ್ತೆ. ಒಂದು ಪಂದ್ಯಕ್ಕೆ 224 ಶಾಸಕರ ಕುಟುಂಬಕ್ಕೆ 1,120 ಟಿಕೆಟ್ಗಳು ಬೇಕಾಗುತ್ತೆ. ಅಲ್ಲಿಗೆ ಒಂದು ಪಂದ್ಯದ ಟಿಕೆಟ್ ನೀಡೋದಕ್ಕೆ 7,32,00,000 ಬೇಕು ವೀಕ್ಷಕರೇ. 7 ಕೋಟಿ. ಬೆಂಗಳೂರಿನಲ್ಲಿ ಈ ಬಾರಿ 5 ಪಂದ್ಯಗಳು RCB ಆಡುತ್ತೆ. ಅಲ್ಲಿಗೆ 35 ಕೋಟಿ ಆಯಿತು. 5 ಪಂದ್ಯಗಳ ಟಿಕೆಟ್ ಕೊಡೋಕೆ 36,84,00,000 ಬೇಕು. 36,84,00,000 ಹಣವನ್ನ ಸರ್ಕಾರವೇ ಭರಿಸಿದರೆ ಕಷ್ಟ. ಕಾಂಗ್ರೆಸ್ಸು, ಬಿಜೆಪಿ, JDS ಪಾರ್ಟಿಗಳೇ ಭರಿಸ್ಲಿ. ಪಕ್ಷದಿಂದ ಟಿಕೆಟ್ ಹಣ ಕೊಟ್ಟು ಕ್ರಿಕೆಟ್ ನೋಡೋದಕ್ಕೆ ಅವಕಾಶ ಕೊಡ್ಲಿ. ಸರ್ಕಾರ ಕೊಡೋದಂತಂದ್ರೆ ಸರ್ಕಾರ ದುಡ್ಡು ಯಾರ್ದ್ರಿ? ಏನು ಇವ್ರಪ್ಪನ ಮನೆದ ತೆರಿಗೆ ಹಣ ಅದು. ನೀವು ಕೋಟಿ ಕೋಟಿ ಖರ್ಚು ಮಾಡಿ ಕ್ರಿಕೆಟ್ ನೋಡೋದಕ್ಕೆ ನಿಮ್ಮನ್ನ ಆರಿಸಿ ಕಳಿಸಿಲ್ಲ. ಅಲ್ಲಿ ನಮ್ಮ ಕೆಲಸ ಮಾಡಿ ಅಂತ ಕಳಿಸಿರೋದು. ನೆಕ್ಸ್ಟ್, ಜನರು ಹಾಳಾಗಿ ಹೋಗ್ಲಿ, ಮೊದಲು ಶಾಸಕರ ಜ್ವಲಂತ ಸಮಸ್ಯೆಗೆ ಮುಕ್ತಿ ಸಿಗಬೇಕಿತ್ತು. IPL ಟಿಕೆಟ್ ಅನ್ನೋ ಸಮಸ್ಯೆಗೆ 24 ಗಂಟೆಯಲ್ಲಿ ಪರಿಹಾರ ಸಿಕ್ಕಿದೆ. ಈ ವೇಗದಲ್ಲಿ ಜನರ ಬಗ್ಗೆ ಚಿಂತೆ ಮಾಡಿದ್ರೆ ಕರ್ನಾಟಕ ರಾಮರಾಜ್ಯ ಆಗ್ತಾ ಇತ್ತು. ನಮ್ಗೆ ಅಲ್ಲಿ ಹೋಗಕ್ಕೆ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೂರಿಸ್ತಾರೆ ನಮ್ಮನ್ನ. ಒಂದು ಸಪ್ರೇಟ್ ಲಾಂಚ್ ಮಾಡಿ ನಮಗೆ MLA ಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಅವಕಾಶ ಮಾಡಿ ಕೊಡಿಸಿ ಸರ್. 7,000-8,000 ರೂಪಾಯಿ ಟಿಕೆಟು 8 ಗಂಟೆಗೆ ಚಾರ್ಜ್ 2,000-3,000. ನಾವು ಅವ್ರು ಕೊಟ್ಟಿರೋದು 1,600 ರೂಪಾಯಿ. ಬಗೆಹರಿತು ಶಾಸಕರ IPL ಟಿಕೆಟ್ ಜ್ವಲಂತ ಸಮಸ್ಯೆ. 24 ಗಂಟೆಯಲ್ಲೇ ಸಮಸ್ಯೆಗೆ ಸಿದ್ದರಾಮಯ್ಯ ಮುಕ್ತಿ. ಜನರೇ ಎಚ್ಚರ, ನಮ್ಮ ನಾಯಕರು ನಿಮ್ಮನ್ನ ಮರೆತಿದ್ದಾರೆ, ತಮ್ಮ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಇದ್ದಾರೆ. ಏನೋ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾ ಇದ್ದಂತೆ ಸದನದಲ್ಲಿ IPL ಟಿಕೆಟ್ ಬೇಡಿಕೆಯನ್ನ ಇಟ್ಟಿದ್ರು. ಇದಕ್ಕೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸಹ ಧ್ವನಿಗೂಡಿಸಿದ್ರು. ಇದರ ಬೆನ್ನಲ್ಲೇ 24 ಗಂಟೆಗಳಲ್ಲಿ ಶಾಸಕರ IPL ಟಿಕೆಟ್ ಸಮಸ್ಯೆ ಬಗೆಹರಿದು ಹೋಗಿದೆ. ಶಾಸಕರು ತಮ್ಮ ಸ್ವಾರ್ಥಕ್ಕಾಗಿ IPL ಟಿಕೆಟ್ಗಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತಿದ ಬೆನ್ನಲ್ಲೇ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ವಿಧಾನಸೌಧದಲ್ಲಿ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದರು. ಉದ್ಘಾಟನಾ ಪಂದ್ಯಕ್ಕೆ ಶಾಸಕರಿಗೆ 1+1 ಒಟ್ಟು 2 ಟಿಕೆಟ್ ನೀಡಲು KSCA ಒಪ್ಪಿಕೊಂಡಿದೆ. ಸದ್ಯ ಒಬ್ಬ ಶಾಸಕರಿಗೆ 2 ಟಿಕೆಟ್ ನೀಡಲು ಒಪ್ಪಿರುವ KSCA ಮುಂದಿನ IPL ಪಂದ್ಯಕ್ಕೆ 4 ಟಿಕೆಟ್ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಅಂತ ತಿಳಿಸಿದೆ. The MLAs have right because they are the part of the system, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president and those people. I wanted to see that our MLAs will be accommodated. I think today I'm on the job. ಶಾಸಕರಿಗೆ IPL ಉಚಿತ ಟಿಕೆಟ್ ಪ್ರಸ್ತಾವನೆ ಸಲ್ಲಿಸಿದ್ದಕ್ಕೆ ಜನರು ಕಿಡಿಕಾರ್ತಾ ಇದ್ದಾರೆ. ಯುದ್ಧದಿಂದಾಗಿ ಜನರ ಜೀವನವೇ ಅಸ್ತವ್ಯಸ್ತವಾಗ್ತಾ ಇದೆ. ಈ ವಿಚಾರ ಚರ್ಚೆ ಮಾಡದೆ IPL ಬಗ್ಗೆ ಮಾತನಾಡಿದ್ದಾರೆ ಅಂತ ಜನ ಕಿಡಿಕಾರಿದ್ದಾರೆ. ಈ 3 ವರ್ಷ ಕಾಲಿದ 3 ವರ್ಷದಲ್ಲಿ ಒಂದು ಸಿಂಗಲ್ ಡೆವಲಪ್ಮೆಂಟ್ ಕೆಲಸ ತೋರಿಸಿ ಬೆಂಗಳೂರು ಸಿಟಿ, ನಾವು ಬೆಂಗಳೂರು ಸಿಟಿ ಸಂಬಂಧಪಟ್ಟಿದ್ದು ನಾವು ನಾಗರಿಕರು ಒಂದು ಸಿಂಗಲ್ ಇನ್ಫ್ರಾ ಡೆವಲಪ್ಮೆಂಟ್ ಮಾಡಿಲ್ಲ. ಇವ್ರಿಗೆ IPL ಟಿಕೆಟ್ ಬೇಕು. ಅರ್ಥ ಮಾಡಿ, ಜನರಿಗೆ ಯಾವ ತರ ಇವರು ಬೇಕು ತಿಳ್ಕೊಂತಾರೆ ಅರ್ಥ ಮಾಡಿ. ನೀವು ಫುಲ್ ಕಚರಾ ಸಿಟಿ ಇದೆ, ನೋಡಿದೆ ಅಲ್ಲ ಇಲ್ಲ ಒಂದ್ಗೆ ನೋಡಿ ಇದೆ, ಎಲ್ಲ ಕಚರಾ ಇದೆ. ಫಸ್ಟ್ ಇದೆ ನೋಡಿ, ಆಮೇಲೆ IPL ನೋಡಿ. ಫಸ್ಟ್ ಇದೆ ನೋಡಿ ಸರ್, ಇದೆ MLA ಇದೆನಾ, MLA ಇದೆ, ಸರ್ಕಾರ ಇದೆ, ಸ್ವಲ್ಪ ಇದೆ ನೋಡಿ, ಏನಿದೆ ಇದೆ ಕ್ಲೀನ್ ಮಾಡಿ ಫಸ್ಟ್, ಆಮೇಲೆ IPL ಟಿಕೆಟ್ ಬೇಕು. ಸರ್ ಅವರು ಕೇಳಿದ್ದು ಸರಿ ಇಲ್ಲ. ಯಾಕಂದ್ರೆ ನೋಡಿ, ಅವ್ರು ದುಡ್ಡು ಕೊಟ್ಟು ಹೋಗ್ಲಿ. ಯಾಕಂದ್ರೆ ಅವ್ರಿಗೆ ಫ್ರೀ ಟಿಕೆಟ್ ಕೊಡ್ಬೇಕು, ಎಲ್ರಿಗೂ ಫ್ರೀ ಕೊಡಿ. ಅದು ಆಗದೆ ಇರೋ ಕೆಲಸ. ಫಸ್ಟ್ ನಮಗೆ ತೊಂದರೆ ಇರೋದು ಟ್ರಾಫಿಕ್ದು, ಇದು ಪ್ರಾಬ್ಲಮ್ ಇರೋದು ಗ್ಯಾಸ್ದು, ಅದನ್ನ ಸರ್ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಟಿಕೆಟ್ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು ಕಡೆ ಶಾಸಕರು ತಮ್ಮ ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಸಾಮಾನ್ಯ ಜನರು ಟಿಕೆಟ್ ಪಡೆಯಲು ಕಷ್ಟಪಡ್ತಾ ಇರುವುದು ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. IPL ಟಿಕೆಟ್ನ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡುವಂತಹ ಶಾಸಕರುಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳು 24 ಗಂಟೆಯಲ್ಲಿ ಪ್ರಾಬ್ಲಮ್ ಅನ್ನ ಪರಿಹರಿಸಿಬಿಡ್ತಾರೆ ಅಂತಂದ್ರೆ ನಮ್ಮ ಪ್ರಶ್ನೆ ಇಷ್ಟೇ. IPL ಚಿಂತೆಯನ್ನ ಬಿಡಿ, ನಿಮ್ಮ ಕ್ಷೇತ್ರಗಳಲ್ಲಿ ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅದರ ಬಗ್ಗೆನೂ ಗಮನ ಕೊಡಿ. ಸದನದಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡಿ, ಅನುದಾನವನ್ನ ತಗೊಂಡು ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಸಿ. ಸಾಮಾನ್ಯ ಗ್ಯಾಲರಿಗಳಲ್ಲಿ ಶಾಸಕರಿಗೆ ಮರ್ಯಾದೆ ಇಲ್ವಂತೆ. ಕೊಡೋದಾದ್ರೆ ಶಾಸಕರಿಗೆ
ಪ್ರೀಮಿಯಂ ಟಿಕೆಟ್ ಕೊಡಬೇಕಂತೆ. ಶಾಸಕರು ಟಿಕೆಟ್ ಖರೀದಿಸುವುದಕ್ಕೆ ಈಗ ಸರ್ಕಾರದ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಬೇಡಿಕೆ ಇಡಬೇಕಾ? ಶಾಸಕರು ಟಿಕೆಟ್ ಖರೀದಿಸೋದಕ್ಕೆ ಆಗದಷ್ಟು ಬಡವರಿದಾರ? ಅದನ್ನು ಕೂಡ ಸದನದಲ್ಲಿಯೇ ಚರ್ಚೆ ಮಾಡಬೇಕಾ? ನಮ್ಮ ಪ್ರಶ್ನೆ ಇಷ್ಟೇ ರೀ. IPL ಟಿಕೆಟ್ ಸಿಗ್ತಾ ಇಲ್ಲ, ನಮಗೆ VIP ಗ್ಯಾಲರಿ ಟಿಕೆಟ್ ಬೇಕು ಅಂತ ನಿನ್ನೆ ಏನು ಶಾಸಕರು ಪ್ರಶ್ನೆ ಮಾಡಿದ್ರಲ್ಲ, ಇದನ್ನ 24 ಗಂಟೆಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ಟಿಕೆಟ್ ಕೊಡೋ ವ್ಯವಸ್ಥೆಯನ್ನು ಮಾಡಿಬಿಟ್ರಲ್ಲ. ಇದೇ ರೀತಿಯ ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಕೂಡ ಸದನದಲ್ಲಿ ಚರ್ಚೆ ಆಗಲಿ. 24 ಗಂಟೆಯಲ್ಲಿ ಅದಕ್ಕೆ ಪರಿಹಾರ ಸಿಗಲಿ. ಬೇಡ 48 ಗಂಟೆ ತಗೊಳ್ರಿ. ಎತ್ತಿನಹೊಳೆ ಯೋಜನೆ ಎಲ್ಲಿಗೆ ಬಂದಿದೆ? ಕಳಸಾ ಬಂಡೂರಿ ಯೋಜನೆ ಎಲ್ಲಿಗೆ ಬಂದಿದೆ? ಕೃಷ್ಣಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ. ಸಾರಿಗೆ ನೌಕರು ಪ್ರತಿಭಟನೆ ಕೂತ್ಕೊಂಡ್ರೆ ಅದನ್ನ ಬಗೆಹರಿಸೋದಕ್ಕೆ 10-15 ದಿನ ಬೇಕು ನಿಮಗೆ. ಕಬ್ಬು ಬೆಳೆಗಾರರು ಬೆಂಬಲ ಬೆಲೆ ಕೊಡಿ ಅಂತ ಕೇಳೋದಕ್ಕೆ 1 ತಿಂಗಳು ಬೇಕು. ಕುಡಿಯೋದಕ್ಕೆ ನೀರಲ್ಲ, ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸ. ಅಂಗನವಾಡಿ ಕಾರ್ಯಕರ್ತರು ತಮ್ಮ ಮಕ್ಕಳನ್ನ ಊರಲ್ಲಿ ಬಿಟ್ಟು ಫ್ರೀಡಂ ಪಾರ್ಕ್ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ವರ್ಷ ಆದರೂ ಆಗ್ತಾ ಇಲ್ಲ. IPL ಟಿಕೆಟ್ ಸಮಸ್ಯೆ 24 ಗಂಟೆಯಲ್ಲಿ ಸಾಲ್ವ್. ಹೋಗ್ರಪ್ಪ, ಆರಾಮಾಗಿ ಹೋಗಿ ಕುತ್ಕೊಂಡು ಕ್ರಿಕೆಟ್ ನೋಡಿ ಬನ್ರಿ. ಇಲ್ಲಿ ಸಾಯ್ಲಿ ಜನ, ನಿಮ್ಗೆ ಯಾಕೆ ಅದರದ್ದು ಚಿಂತೆ? ನೀವು ಕ್ರಿಕೆಟ್ ನೋಡಿ ಬನ್ರಿ. ಈ ಕಾಳಜಿ ನಿಮ್ಮ ಕ್ಷೇತ್ರದ ಬಗ್ಗೆ ಬೇಕಲ್ವಾ? ಮಳೆಗಾಲ ಆರಂಭ ಆಗುತ್ತೆ, ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೆ ಕಷ್ಟ ಬೀಳುವಂಥ ಪರಿಸ್ಥಿತಿ ಬರುತ್ತೆ. ಅವರು ಜಮೀನಿಗೆ ಹೋಗೋದಕ್ಕೆ ಸರಿಯಾದ ರಸ್ತೆ ಇಲ್ಲ, ಊರುಗಳಿಗೆ ಹೋಗೋದಕ್ಕೆ ಸರಿಯಾಗಿ ಬಸ್ ಇಲ್ಲ. ಮಾಡಿಕೊಡಿ 24 ಗಂಟೆಯಲ್ಲಿ ನಿಮ್ಗೆ ತಾಕತ್ತಿದ್ರೆ ನೋಡೋಣ. ಬದ್ಧತೆ ಬೇಕು ರೀ, ಕಮಿಟ್ಮೆಂಟ್ ಬೇಕು. ಅದು ಇದ್ರೆ ಈಗೇನು IPL ಟಿಕೆಟ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲ, ನಿಮ್ಮ ಕ್ಷೇತ್ರಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ನೋಡೋಣ. ಆಗುತ್ತಾ? ಕೇವಲ ಶಾಸಕರಿಗೆ IPL ಟಿಕೆಟ್ ಕೊಟ್ರೆ ಸಾಲದಿಲ್ವಂತೆ. ಇವರಿಗೆ ಶಾಸಕರ ಹೆಂಡತಿ, ಮಕ್ಕಳು, ಇವ್ರಿಗೂ IPL ಟಿಕೆಟ್ ಕೊಡ್ಬೇಕಂತೆ. ಶಾಸಕರ ಕುಟುಂಬಕ್ಕೆ ಕನಿಷ್ಠ 4 ಟಿಕೆಟ್ ಕೊಡ್ಬೇಕಂತೆ. ಕರ್ನಾಟಕದ ಶಾಸಕರು ಸಾಮಾನ್ಯರಿಗಿಂತ ಮೇಲ. ಜನಸಾಮಾನ್ಯರ ಜೊತೆಗೆ ಕೂತ್ರೆ ಅವಮಾನ ಆಗುತ್ತಾ? ಬಾ, ಶಾಸಕರು ಹೇಳೋದು ಜನಸಾಮಾನ್ಯರ ಮಧ್ಯೆ ಕೂತ್ಕೊಂಡು ನಮ್ಗೆ ಕ್ರಿಕೆಟ್ ನೋಡೋಕ್ಕಾಗುತ್ತಾ ಅಂತೆ. ಅರಮನೆ ಕಟ್ಟಿಸ್ಕೊಳ್ಳೋಣ ಇವ್ರಿಗೆಲ್ಲರೂ ಕ್ರಿಕೆಟ್ ನೋಡಿ ಆರಾಮಾಗಿ ಕೂತ್ಕೊಂಡು. ನಿಮಗೆ ಜನರ ಸಮಸ್ಯೆ ಬೇಕಾಗಿಲ್ಲ, IPL ಟಿಕೆಟ್ ಬೇಕಾಗಿದೆ, ಜನರು ವೋಟ್ ಬೇಕಾಗಿದೆ. ಜನರು ಮಧ್ಯೆ ಕೂತ್ಕೊಳ್ಳೋದಕ್ಕೆ ಇನ್ಸಲ್ಟ್. ನಿಮ್ಮ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಧಿವೇಶನ ನಡೆಸೋದಿಲ್ಲ. ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿವೇಶನ ನಡೆಸ್ತಾರೆ. ಅದಕ್ಕೆ ಖರ್ಚಾಗೋದು ನಮ್ಮ ತೆರಿಗೆ ದುಡ್ಡು. ನಾವು ನಿಮಗೆ ವೋಟ್ ಮಾಡಿ ಕಳಿಸಿದೀವಿ ಅಂತ ನೀವು ಅಲ್ಲಿ 3ನೇ ಮಹಡಿಯಲ್ಲಿ ಕೂತ್ಕೊಂಡು ಅಧಿಕಾರ ಮಾಡ್ತಾ ಇದ್ದೀರಿ, ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದೀರಿ. ಶಾಸಕರು ಅನ್ನುವಂತಹ ಹಣೆಪಟ್ಟಿ ಅದೇ ಜನರಿಂದ ಬಂದಿದೆ ನಿಮಗೆ. ಉತ್ತರ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಗೊತ್ತಾ? ಈ ಹುನಗುಂದ ಶಾಸಕರು ಜನರ ಸಮಸ್ಯೆ ಕಡೆಗೂ ಗಮನ ಕೊಡ್ರಿ ನೀವು. IPL ಟಿಕೆಟ್ ಅಂತ ಏನು ಮೇಜು ಗುದ್ದಿ ಮಾತಾಡೋದು. ಹುನಗುಂದ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ? ಹುನಗುಂದ ಕ್ಷೇತ್ರದ ಬಗ್ಗೆ ನಿಮ್ಮ ಕನಸೇನು? ಹುನಗುಂದ ಕ್ಷೇತ್ರ ಇನ್ನು 2.5 ವರ್ಷದಲ್ಲಿ ಏನು ಮಾಡ್ತೀರಿ? ಇದ್ರ ಬಗ್ಗೆನೂ ಚರ್ಚೆ ಮಾಡಿ ತಗೊಂಡೋಗಿ ಕೋಟಿ ಅನುದಾನ ನಿಮ್ಮ ಕ್ಷೇತ್ರಕ್ಕೆ. ಇಡೀ ರಾಜ್ಯದಲ್ಲಿ ನಿಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ. ನಿಮ್ಮನ್ನು ನೋಡಿ ಉಳಿದ ಶಾಸಕರು ಕಲೀಲಿ. ನಿಮ್ಮ ಥರ ಬೇರೆಯವರು IPL ಟಿಕೆಟ್ ಕೇಳೋದು ಬೇಡ. ಹೇಳಿ, ತಪ್ಪೇನಿಲ್ಲ. ಆದರೆ ನಾವು ಹೇಳ್ತಾ ಇರೋದು ಕ್ಷೇತ್ರದ ಬಗ್ಗೆಯೂ ಇದೇ ರೀತಿಯ ಕಾಳಜಿ ಪ್ರೀತಿ ಇರಲಿ ಸ್ವಾಮಿ. ಇದನ್ನು ನಾವು ಹೇಳ್ತಾ ಇರೋದು. ವೆಲ್ಕಮ್ ಬ್ಯಾಕ್. ರಾಜ್ಯದ SSLC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಮಹತ್ವದ ಸುದ್ದಿಯೊಂದನ್ನು ನೀಡಿದೆ. ಇನ್ಮುಂದೆ SSLC ಒಟ್ಟು ಅಂಕಗಳಲ್ಲಿ ಭಾರೀ ಕಡಿತ ಆಗಲಿದ್ದು, ತೃತೀಯ ಭಾಷೆಯ ಅಂಕಗಳನ್ನು ಫಲಿತಾಂಶಕ್ಕೆ ಪರಿಗಣಿಸದೇ ಇರೋದಕ್ಕೆ ತೀರ್ಮಾನಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ. ಏನು ಅಂತ ಹೇಳಿದರೆ, ಹಿಂದಿಯನ್ನು ನೀವು ಇಲ್ಲಾಂದರೆ ಥರ್ಡ್ ಲ್ಯಾಂಗ್ವೇಜ್ನ, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜು, ಅದರ್ ಲ್ಯಾಂಗ್ವೇಜಸ್ಸು ಇದೆ. ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನು ನೀವು ಹೇರ್ತಾ ಇದ್ದೀರಾ. ಥರ್ಡ್ ಲ್ಯಾಂಗ್ವೇಜ್ ಏನಿದೆ ದಟ್ ವಿಲ್ ಬಿಕಮ್ ಅ ಗ್ರೇಡೆಡ್ ಒನ್ ವಿಚ್ ವಿಲ್ ನಾಟ್ ರಿಫ್ಲೆಕ್ಟ್ ಆನ್ ದ ರಿಸಲ್ಟ್. ಸೊ ಎಲ್ಲ ಮಕ್ಕಳು ಕೂಡ 525ಕ್ಕೆ ಅವರು ಪಾಸು ಫೇಲು ಅಂತ ಹೇಳಾಗುತ್ತೆ.
ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ. ಏನು? ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದು. ಇಷ್ಟು ದಿನ SSLC ಪರೀಕ್ಷೆ 625 ಅಂಕಗಳಿಗೆ ನಡೀತಾ ಇತ್ತು. ಇದು ವೆರಿ ಕ್ಲಿಯರ್, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. 625 ಅಂಕಗಳಿಗೆ ನಡೀತಾ ಇತ್ತು. ಇನ್ನು ಮುಂದೆ SSLC ಪರೀಕ್ಷೆ 525 ಅಂಕಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ತೃತೀಯ ಭಾಷೆಯ ಅಂಕಗಳಿಗೆ ಒಟ್ಟು ಮೊತ್ತದಿಂದ ಕೊಟ್ಟಿದ್ದಾರೆ. ಹಿಂದಿ ಇತ್ತು, 100 ಅಂಕಗಳಿಗೆ ಪರೀಕ್ಷೆ ನಡೀತಾ ಇತ್ತು. ಅದಕ್ಕೆ ಈಗ ಬ್ರೇಕ್ ಹಾಕುವಂಥ ಕೆಲಸ ಆಗಿದೆ. ಇನ್ನು ಮುಂದೆ ಹಿಂದಿ ಮಾತ್ರ ತೃತೀಯ ಭಾಷೆ ಆಗಿರೋದು ಇಲ್ಲ. ಹಿಂದಿ, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ಮರಾಠಿ ಇವೆಲ್ಲವೂ ಕೂಡ ತೃತೀಯ ಭಾಷೆಯಲ್ಲಿಯೇ ಬರುತ್ತೆ. ಆಯ್ಕೆ ನಿಮಗೆ ಬಿಟ್ಟಿದ್ದು. ಹಿಂದಿ, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ಮರಾಠಿ, ತುಳು ಇವೆಲ್ಲ ಸೇರಿ ತೃತೀಯ ಭಾಷೆಗಳಿಗೆ ತೃತೀಯ ಭಾಷೆಯ ಸ್ಥಾನಮಾನವನ್ನು ಕೊಡಲಾಗಿದೆ ಈ ಭಾಷೆಗಳಿಗೆ. ಆದರೆ ಇನ್ಮುಂದೆ ಈ ತೃತೀಯ ಭಾಷೆಗಳಿಗೆ ಗ್ರೇಡ್ ನೀಡಲಾಗುತ್ತೆ, ಅಂಕಗಳನ್ನು ಪರಿಗಣಿಸೋದಿಲ್ಲ. ಉದಾಹರಣೆಗೆ, ನೀವು ಸಂಸ್ಕೃತವನ್ನು 3ನೇ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡು ಸಂಸ್ಕೃತದಲ್ಲಿ ಪರೀಕ್ಷೆ ಬರೆದ್ರಿ ಅಂತಂದರೆ 100 ಅಂಕಗಳಿಗೆ ಅದರಲ್ಲಿ 60 ತಗೋತಿರೋ, 90 ತಗೋತಿರೋ, 99 ತಗೋತಿರೋ, ಆ ಅಂಕಗಳು ಟೋಟಲ್ ಮಾರ್ಕ್ಸಲ್ಲಿ ಕೌಂಟ್ ಆಗಲ್ಲ. ನಿಮಗೆ ಅಂಕಗಳ ಬದಲಿಗೆ ಗ್ರೇಡ್ ಕೊಡ್ತಾರೆ, ಅಂಕಗಳು ಸಿಗಲ್ಲ. ABCD ಅನ್ನುವಂಥ ಗ್ರೇಡ್ ಸಿಗುತ್ತೆ. ಈ ಗ್ರೇಡ್ ಟೋಟಲ್ ರಿಸಲ್ಟ್ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದು. ಪರ್ಸೆಂಟೇಜ್ 525 ಅಂಕಗಳ ಮೇಲೇನೆ ತೆಗೆಯೋದು. ಜೊತೆಗೆ ನಿಮ್ಮ ತೃತೀಯ ಭಾಷೆಗೂ ಪರೀಕ್ಷೆ ಆಗುತ್ತೆ. ಆದರೆ ಆ ತೃತೀಯ ಭಾಷೆಗೆ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡಲ್ಲ. ABCD ಅಂತ ಹೇಳಿ ಗ್ರೇಡ್ ಇರುತ್ತೆ, ಆ ಗ್ರೇಡ್ಗಳನ್ನು ನಿಮಗೆ ಕೊಡ್ತಾರೆ. 85 ಅಥವಾ 90+ ತಗೊಂಡ್ರೆ A ಕೊಡ್ಬೋದು, 75+ ಅಪ್ ಟು 85 ವರೆಗೂ ತಗೊಂಡ್ರೆ B ಕೊಡ್ಬೋದು, 65+ 70 ವರೆಗೂ ತಗೊಂಡ್ರೆ C ಕೊಡ್ಬೋದು, 35+ ಅಪ್ ಟು 50 ತಗೊಂಡ್ರೆ D ಕೊಡ್ಬೋದು. ಈ ಥರ ಗ್ರೇಡ್ಗಳನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿ ಈಗ ಆದೇಶವೂ ಕೂಡ ಆಗಿದೆ. ಅಂಕ ಪರಿಗಣಿಸ್ತಾ ಇದ್ರು ವೀಕ್ಷಕರೇ, ತೃತೀಯ ಭಾಷೆ ಪರೀಕ್ಷೆಯನ್ನು ಬರೀಲೇಬೇಕು. ನೀವು ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡಲ್ಲ ಅಂದರೆ ನಾವು ಎಕ್ಸಾಮ್ ಯಾಕೆ ಬರೀಬೇಕು ಅನ್ನುವಂತಿಲ್ಲ. ಎಕ್ಸಾಮ್ ಬರೀಲೇಬೇಕು, ಆದರೆ ಮಾರ್ಕ್ಸನ್ನು ಟೋಟಲ್ ರಿಸಲ್ಟಲ್ಲಿ ಕೌಂಟ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ನಿಮಗೆ ABCD ಅಂತ ಡಿಗ್ರಿ ಕೊಡ್ತಾರೆ ಮಾರ್ಕ್ಸ್ ಬದಲಿಗೆ. ಸದ್ಯಕ್ಕೆ ಈ ನಿಯಮ SSLC ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಉಳಿದ ತರಗತಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾರೆ. ಇದು ಸರ್ಕಾರದ ಸದ್ಯಕ್ಕಿನ ಆದೇಶ. ಲೇಟೆಸ್ಟ್ ಅಪ್ಡೇಟ್. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಆದರೆ ಕಾಂಗ್ರೆಸ್ ಅಲ್ಲಿ ಧಗಧಗಿಸ್ತಾ ಇದ್ದ ಬಂಡಾಯದ ಜ್ವಾಲೆ ನಾಯಕರಿಗೆ ತಲೆನೋವಾಗಿತ್ತು. ಆದರೆ ಈಗ CM DCM ಸಂಧಾನ ಯಶಸ್ವಿಯಾಗಿದೆ. ಸಾದಿಕ್ ಪೈಲ್ವಾನ್ ಬಂಡಾಯ ಕೊನೆಗೂ ಶಮನಗೊಂಡಿದೆ. ಹೊಡೆದು ಬಂದದ್ದು ನಮ್ಮನ್ನ ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರು ನನಗೆ ಕರೆದು ಸಂಜಾಯಿಸಿ ನಾನು ಪುನಃ ಮನೆಗೆ ಮತ್ತೆ ಮರಳಿ ಬಂದಿದ್ದೇನೆ. ಸಿದ್ದರಾಮಯ್ಯಜಿಯವರು, ಸುರ್ಜೇವಾಲಾಜಿಯವರು, ಸಲೀಂ ಅಹ್ಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಎಲ್ಲ ಹೇಳಿದ್ರಿಂದ ನಾವು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಮನೆಗೆ ತೊರೆದು ಬಂದಿದ್ದೀವಿ. ಸಾದಿಕ್ ಪೈಲ್ವಾನ್ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿದ್ದ ಹುರಿಯಾಳು. ಪಕ್ಷ ಟಿಕೆಟ್ ನೀಡದ್ದಕ್ಕೆ ರೊಚ್ಚಿಗೆದ್ದು ಸ್ವತಂತ್ರವಾಗಿ ನಾಮಿನೇಷನ್ ಮಾಡಿದ್ದ ಮುಸ್ಲಿಂ ನಾಯಕ. ಕಾಂಗ್ರೆಸ್ ನಾಯಕರು ಅದೆಷ್ಟೇ ಮನವೊಲಿಸಿದ್ರು ಜಗ್ಗದ ಸಾದಿಕ್ ಪೈಲ್ವಾನ್ CM ಎಂಟ್ರಿ ಕೊಡ್ತಿದ್ದಂತೆ ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ದಾವಣಗೆರೆ ಬಂಡಾಯ ಕೊನೆಗೂ ಶಮನ. ಸಾದಿಕ್ ಪೈಲ್ವಾನ್ ಸಂಧಾನ ಸಕ್ಸಸ್. ರಾಜ್ಯದಲ್ಲೇ 2 ಕ್ಷೇತ್ರಗಳಿಗೆ ನಡೆಯುತ್ತಿರುವ ಬೈ ಎಲೆಕ್ಷನ್ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ನಾಯಕರಿಗೆ ಭಾರಿ ತಲೆನೋವಾಗಿತ್ತು. ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಬಂಡಾಯ ಟೆನ್ಷನ್ ತಂದಿಟ್ಟಿತ್ತು. ಆದರೀಗ ಸಾದಿಕ್ ಮನವೊಲಿಕೆ ಯಶಸ್ವಿಯಾಗಿದೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ನಡೆಸಿದ ಸಂಧಾನ ಕೊನೆಗೂ ಸಕ್ಸಸ್ ಆಗಿದೆ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು
ಯಾಕೆಂದರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಕಟ್ಟಾಳು ಅವರು. ಇವರೀಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಲು ಒಂದಾಗಿದ್ದೇವೆ. ಯಾವ ಕಾರಣಕ್ಕೂ ಬಿಜೆಪಿ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂತೇಳಿ ನಾವು ಪುನಃ ಮತ್ತೆ ಅದೇ ಮನೆಗೆ ಹೋಗಿ ನಮ್ಮ ಮನೆ ಅಣ್ತಮ್ಮಗಳನ್ನ ಮುಂದುವರ್ಸೋಕ್ಕೋಸ್ಕರ ನಾವು ಮತ್ತೆ ಕಾಂಗ್ರೆಸ್ಸಿಗೆ ದುಡಿಬೇಕಂತೇಳಿ ನಾವು ರಣರಂಗ ಮೈದಾನ ಬಿಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ವಿ ಸರ್. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ನನ್ನ ಬೆಂಬಲ. ನಮ್ಮ SS ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜಕ್ಕೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಮ್ಮ ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾದಿಕ್ ಪೈಲ್ವಾನ್ಗೆ ಡಿಕೆಶಿ ಅಭಿನಂದನೆ. ಸಾದಿಕ್ ಪೈಲ್ವಾನ್ ಸಂಧಾನ ಸಕ್ಸಸ್ ಆಗಿದ್ದು ಕಾಂಗ್ರೆಸ್ ನಾಯಕರು ನಿರಾಳರಾಗಿದ್ದಾರೆ. ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಗೆಲುವಿಗಾಗಿ ರಣತಂತ್ರ ರೂಪಿಸುತ್ತಿದ್ದಾರೆ. ಸ್ವಲ್ಪ ವಿಡ್ರಾ ಮಾಡೋಕ್ಕೆ ಟೈಮ್ ಕಡಿಮೆ ಇತ್ತು. ಸೊ ವಿಡ್ರಾ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಾದಿಕ್ ಪೈಲ್ವಾನ್ರವ್ರಿಗೆ ನಾನು ಅಭಿನಂದಿಸ್ತೇನೆ. ಪಕ್ಷ ಅವ್ರ ಜೊತೆ ಯಾವಾಗಲೂ ಕೂಡ ಈ ಒಂದು ನಿಯತ್ತು, ಶಿಸ್ತು, ಆ ಹೋರಾಟ, ತ್ಯಾಗ ಇದಕ್ಕೆಲ್ಲ ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸಿದೆ. ಉಪಕಥನ ಕಣದಲ್ಲೇ ಕಾಂಚಾಣದ ಕುಣಿತ. ಬಾಗಲಕೋಟೆ ಉಪಕಥನದಲ್ಲಿ ಕುರುಡು ಕಾಂಚನ ಸದ್ದು ಮಾಡ್ತಿದೆ. ದಾಖಲೆ ಇಲ್ಲದೆ ಸಾಗಿಸ್ತಿದ್ದ 12,37,000 ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ. 2 ಪ್ರತ್ಯೇಕ ಕೇಸ್ನಲ್ಲಿ ಒಟ್ಟು 12,37,000 ಸೀಸ್ ಆಗಿದೆ. ಬೆಣ್ಣೆ ನಗರಿಯ ಬಂಡಾಯ ಸಿಎಂ ಎಂಟ್ರಿ ಕೊಡ್ತಿದ್ದಂತೆ ಬೆಣ್ಣೆಯಂತೆ ಕರಗಿದೆ. ಇದು ಸಮರ್ಥ್ ಗೆಲುವಿಗೆ ಜಯದ ಹಾರ ಆಗುತ್ತಾ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಲೆ ಏರಿಕೆಯ ಬಿಸಿಯಿಂದ ಕಂಗೆಟ್ಟಿದ್ದ ಜನಸಾಮಾನ್ಯರಿಗೆ ಕೊನೆಗೂ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಗಣನೀಯವಾಗಿ ಕಡಿತಗೊಳಿಸುವ ಮೂಲಕ ತೈಲ ದರದಲ್ಲಿ ಭಾರಿ ಇಳಿಕೆ ಮಾಡುವ ಸಾಧ್ಯತೆ ಇದೆ. ಈ ಮಹತ್ವದ ತೀರ್ಮಾನದಿಂದ ನಿಮ್ಮ ಜೇಬಿನ ಹೊರೆ ಎಷ್ಟು ಕಡಿಮೆ ಆಗಲಿದೆ ಬನ್ನಿ ನೋಡ್ಕೊಂಡು ಬರೋಣ. ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕ ಭಾರಿ ಕಡಿತ. ಮೋದಿ ಗಿಫ್ಟ್ ಕೊಟ್ಟರೂ ತೈಲ ಕಂಪನಿಗಳು ಕೊಡಲ್ವಾ? ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಗಗನಕ್ಕೇರುತ್ತಿದೆ. ಆದರೂ ಭಾರತ ಸರ್ಕಾರವು ಸಾಮಾನ್ಯ ಜನರಿಗೆ ಹೊರೆಯಾಗದಂತೆ ತಡೆಯಲು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಪ್ರತಿ ಲೀಟರ್ಗೆ 10 ರೂಪಾಯಿಗಳಷ್ಟು ಕಡಿತಗೊಳಿಸಿದೆ. ಮೋದಿ ಸರ್ಕಾರದ ಈ ನಿರ್ಧಾರದ ನಂತರ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವು ಪ್ರತಿ ಲೀಟರ್ಗೆ 13 ರೂಪಾಯಿಯಿಂದ 3 ರೂಪಾಯಿಗೆ ಇಳಿಕೆಯಾಗಿದೆ. ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು 10 ರೂಪಾಯಿಯಿಂದ 0ಕ್ಕೆ ಇಳಿಸಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಜೇಬಿನಿಂದ ಹಣ ಕೊಡ್ತಿದ್ಯಾ? सरकार के पास भी जो राजस्व आता है वो लोगों की जेब से ही तो आता है. जो लोग टैक्स देते हैं उसी से ही तो सरकार का राजस्व आता है. तो अगर सरकार ने एक्साइज ड्यूटी कम की है तो कोई सरकार अपनी जेब से पैसा थोड़ी दे रही है. हरदीप सिंह पुरी जी का बयान तो ऐसा है जैसे कि वो अपनी जेब से निकाल के पैसा दे रहे हों. जब भी ऐसे दुनिया में संकट आता है और उसका प्रभाव भारत के ऊपर पड़ेगा, इससे पहले कोविड हो या अब हो, जिस
तरीके से माननीय प्रधानमंत्री जी तुरंत इसको रिस्पॉन्ड करते हैं, जिससे जनता के ऊपर बोझ ना लगे और जनता के ऊपर ये कष्ट भी ना हो, किल्लत ना हो पेट्रोल और डीजल का और एलपीजी का भी। इस कारण अभी क्योंकि विदेश में मार्केट में दाम बढ़ रही है क्रूड का, उसके कारण पेट्रोल और डीजल का, एटीएफ का। ಅಬಕಾರಿ ಸುಂಕ ಇಳಿದ್ರೂ ಬೆಲೆ ಇಳಿಕೆ ಆಗಲ್ವಾ? ಸರ್ಕಾರ ಸುಂಕ ಕಡಿತಗೊಳಿಸಿದ್ದರೂ ಗ್ರಾಹಕರಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ತಕ್ಷಣಕ್ಕೆ ಬೆಲೆ ಇಳಿಕೆಯ ಲಾಭ ಸಿಗೋದು ಅನುಮಾನ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರುವುದರಿಂದ ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ಲೀಟರ್ಗೆ ಸುಮಾರು 48 ರೂಪಾಯಿ 8 ಪೈಸೆಯಷ್ಟು ನಷ್ಟ ಅನುಭವಿಸ್ತಾ ಇದೆ. ಆದ್ದರಿಂದ ಜನರಿಗೆ ಲಾಭ ಆಗೋದು ಅನುಮಾನ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ, ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಚಿಲ್ಲರೆ ಇಂಧನ ಬೆಲೆಗಳಲ್ಲಿ ಇಳಿಕೆ ಅನುಮಾನ. ಸರ್ಕಾರ ಚಿಲ್ಲರೆ ಇಂಧನ ಬೆಲೆಗಳನ್ನು ನಿಯಂತ್ರಿಸೋದಿಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂಗಳು ಈ ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ವೀಕ್ಷಕರೇ, ಕಚ್ಚಾ ತೈಲ ಬೆಲೆ, ವಿನಿಮಯ ದರ, ಲಾಭಾಂಶ ಗಣನೆಗೆ ಬರುತ್ತೆ. ಎಲ್ಲ ಸರಿ ಇದೆ ಅನಿಸಿದ್ರೆ ಮಾತ್ರ ಬೆಲೆ ಇಳಿಕೆ ಆಗತ್ತೆ. ಆದರೆ ಈಗ ಈ ಸುಂಕ ಕಡಿತದ ಲಾಭ ಇದೆಯಲ್ಲ, ಈ ಸುಂಕ ಕಡಿತದ ಲಾಭ ನಿಮಗೆ ಸಿಗೋದು ಡೌಟ್. ಬೆಲೆ ಕಡಿತದ ಬದಲು ನಷ್ಟ ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ಲಾಭ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಸಿಗುತ್ತೆ ಅನ್ನೋದು ಡೌಟ್. ಚಾನ್ಸಸ್ ಏನು ಅಂತಂದರೆ, ಯುದ್ಧ ನಿಂತ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೋದು, ಅದು ನೋ ಗ್ಯಾರಂಟಿ. ಯುದ್ಧ ನಿಂತ ಮೇಲೆ ಪರಿಸ್ಥಿತಿ ಎಲ್ಲವೂ ತಿಳಿಯಾದ ಮೇಲೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ಡಿ.ಕೆ. ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ, ಎಲೆಕ್ಷನ್ಗಾಗಿ ತೈಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದ್ರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇಡೀ ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದ್ರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇಡೀ ಈ 1 ಲೀಟರ್ ಪೆಟ್ರೋಲ್ಗೆ ಟ್ಯಾಕ್ಸ್ನ ಶಾಕ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ. ಹಾಲಿ ಪೆಟ್ರೋಲ್ನ ದರ ಎಷ್ಟಿದೆ? ನಮ್ಮ ಬೆಂಗಳೂರಿನಲ್ಲೇ 102 ರೂಪಾಯಿ 92 ಪೈಸಾ ಇದೆ. ಇದರ ಹಿಂದೆ ಯಾವ್ಯಾವ ರೀತಿಯ ಲೆಕ್ಕಾಚಾರ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, 1 ಲೀಟರ್ ಪೆಟ್ರೋಲ್ ತಯಾರಿಗೆ 30 ರೂಪಾಯಿ 38 ಪೈಸಾ ಬೇಕು. ಅದು ಮೊದಲು ಕಚ್ಚಾ ತೈಲವಾಗಿ ಬರುತ್ತೆ, ಅದನ್ನು ಸಂಸ್ಕರಣೆ ಮಾಡಬೇಕು. ನಾವು ನಿನ್ನೆ ಈ ಕಚ್ಚಾ ತೈಲದ ಹಿಂದಿನ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾ ಇದ್ವಿ. 1 ಲೀಟರ್ ಪೆಟ್ರೋಲ್ ತಯಾರಿಗೆ 30 ರೂಪಾಯಿ 38 ಪೈಸೆ ಬೇಕಾಗತ್ತೆ. ಕೇಂದ್ರದ ತೆರಿಗೆ ಎಷ್ಟು? 32 ರೂಪಾಯಿ 98 ಪೈಸೆ. ರಾಜ್ಯದ ತೆರಿಗೆ ಎಷ್ಟು? ಸ್ಟೇಟ್ ಟ್ಯಾಕ್ಸ್ 23 ರೂಪಾಯಿ 49 ಪೈಸೆ. ಇದರ ಮಧ್ಯೆ ಡೀಲರ್ ಕಮಿಷನ್ ಬೇರೆ ಇದೆ. ಡೀಲರ್ ಕಮಿಷನ್ 3 ರೂಪಾಯಿ 78 ಪೈಸೆ ಪರ್ ಲೀಟರ್ ಲೆಕ್ಕ ಕೊಡ್ತಿರೋದು ನಾನು ನಿಮಗೆ. ಇನ್ನು ಸಾಗಣೆ ವೆಚ್ಚ ಪರ್ ಲೀಟರ್ 20 ಪೈಸೆ ಹಾಕ್ತಾರೆ. ಇದೆಲ್ಲ ಸೇರಿ 18% GST ಆದರೆ 64 ರೂಪಾಯಿ 13 ಪೈಸೆ ಪ್ಲಸ್ GST. ಹೀಗಾಗಿ ಈ ರೀತಿ ಪೆಟ್ರೋಲ್ ಈ ಎಲ್ಲ ಸ್ಟೇಟ್ GST, ಸೆಂಟ್ರಲ್ GST, ಸಾಗಣೆ ವೆಚ್ಚ, ಕಮಿಷನರ್ಗೆ ಕಮಿಷನ್ ತೊಗೊಳ್ಳೋವಂಥವನಿಗೆ ಕಮಿಷನ್, ಇವೆಲ್ಲ ಸೇರಿ ನಿಮಗೆ 102 ರೂಪಾಯಿಗೆ ಸಿಗ್ತಾ ಇದೆ ಪೆಟ್ರೋಲ್. ಇನ್ನು ಡೀಸೆಲ್ನ ಲೆಕ್ಕಾಚಾರ ನೋಡ್ತಾ ಹೋದರೆ, ಡೀಸೆಲ್ ದರ ಸದ್ಯಕ್ಕೆ 90 ರೂಪಾಯಿ 99 ಪೈಸೆ ಇದೆ. 1 ಲೀಟರ್ ಡೀಸೆಲ್ ತಯಾರಿಗೆ 31 ರೂಪಾಯಿ 9 ಪೈಸೆ ಅಥವಾ 31ರಿಂದ 3 ಪೈಸಾನು ಅನ್ಕೊಳ್ರಿ. ಇದಕ್ಕೆ ಕೇಂದ್ರದ ತೆರಿಗೆ ಎಷ್ಟು? 31 ರೂಪಾಯಿ 83 ಪೈಸೆ. ರಾಜ್ಯದ ತೆರಿಗೆ ಎಷ್ಟು? 16 ರೂಪಾಯಿ 3 ಪೈಸೆ. ಡೀಲರ್ನ ಕಮಿಷನ್ ಎಷ್ಟು? 3 ರೂಪಾಯಿ 67 ಪೈಸೆ. ಸಾಗಣೆ ವೆಚ್ಚ ಯಥಾವತ್ತಾಗಿ 20 ಪೈಸೆ ಇದೆ ಪರ್ ಲೀಟರ್.
ಇಲ್ಲಿಯೂ ಕೂಡ ಅಷ್ಟೇ 18% GST ಆದರೆ 56 ರೂಪಾಯಿ 4 ಪೈಸೆ ಪ್ಲಸ್ GST. ಇದು ಪೆಟ್ರೋಲ್ ಡೀಸೆಲ್ನ ಲೆಕ್ಕಾಚಾರ. ಇನ್ನು ನೆಕ್ಸ್ಟ್ ನೋಡಿ, ಕೊರೋನಾ ಕಾಲದ ಆ ಕರಾಳ ದಿನಗಳನ್ನು ನೆನಪಿಸುವಂತೆ ಲಾಕ್ಡೌನ್ ಮತ್ತೆ ಜಾರಿಯಾಗುತ್ತೆ ಎನ್ನುವಂತಹ ಸುದ್ದಿಗಳು ಓಡಾಡ್ತಾ ಇದೆ. ಆ ರೀತಿ ಲಾಕ್ಡೌನ್ ಪರಿಸ್ಥಿತಿ ಬರುತ್ತೆ ಅಂತ ವದಂತಿಗಳು ಓಡಾಡ್ತಾ ಇದೆ. ಆ ಎಲ್ಲ ಗೊಂದಲಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಾಗಿದ್ರೆ ಲಾಕ್ಡೌನ್ ಆಗುತ್ತಾ ಆಗಲ್ವಾ? ಕೇಂದ್ರ ಸರ್ಕಾರ ಕೊಟ್ಟಿರೋ ಸ್ಪಷ್ಟನೆ ಏನು ನೋಡ್ಕೊಂಬನ್ನಿ. ಭಾರತದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ? ಕೊನೆಗೂ ಸಿಹಿ ಸುದ್ದಿ ಕೊಟ್ಟ ಕೇಂದ್ರ ಸರ್ಕಾರ. ಕಳೆದ ಕೆಲವು ದಿನಗಳಿಂದ ದೇಶದಾದ್ಯಂತ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇತ್ತು. ಅದೇ ಲಾಕ್ಡೌನ್. ಕೊರೋನಾ ಕಾಲದ ಆ ಕರಾಳ ದಿನಗಳನ್ನ ನೆನಪಿಸುವಂತೆ ಮತ್ತೆ ದೇಶದಲ್ಲಿ ಲಾಕ್ಡೌನ್ ಜಾರಿಯಾಗಲಿದೆ ಎಂಬ ವದಂತಿಗಳು ತೀವ್ರ ಕುತೂಹಲವನ್ನ ಹುಟ್ಟುಹಾಕಿದವು. ಈ ಸುದ್ದಿ ಜನಸಾಮಾನ್ಯರಲ್ಲಿ ಆತಂಕವನ್ನ ಮೂಡಿಸಿತ್ತು. ಆದ್ರೆ ಈ ಎಲ್ಲ ಗೊಂದಲಗಳಿಗೆ ಈಗ ಕೇಂದ್ರ ಸರ್ಕಾರವೇ ತೆರೆಯನ್ನ ಎಳೆದಿದೆ. ಜನರೇ ಚಿಂತೆ ಬಿಡಿ, ಲಾಕ್ಡೌನ್ ಮಾಡಲ್ಲ. ದೇಶದಲ್ಲಿ ಲಾಕ್ಡೌನ್ ಹೇರುವ ಯಾವುದೇ ಉದ್ದೇಶ ಸರ್ಕಾರದ ಮುಂದಿಲ್ಲ. ಸಾರ್ವಜನಿಕರು ಇಂತಹ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಅಂತ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಸಚಿವರ ಈ ಹೇಳಿಕೆ ಆತಂಕದಲ್ಲಿದ್ದ ವ್ಯಾಪಾರಸ್ಥರು, ಉದ್ಯೋಗಿಗಳು ಮತ್ತು ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಸಮಾಧಾನವನ್ನ ತಂದಿದೆ. I am surprised that some leaders are saying things like there will be a lockdown and there will be, shortages of LPG, shortages of diesel and so on. These are absolutely baseless, and remarks such as these coming from leaders in political domain is really worrisome. ಈಗ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆಯಾಗಿದೆ. ಇಂತಹ ಸಮಯದಲ್ಲಿ ಮತ್ತೆ ಲಾಕ್ಡೌನ್ ಹೇರುವುದು ದೇಶದ GDPಗೆ ಬಹುದೊಡ್ಡ ಹೊಡೆತ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಲಾಕ್ಡೌನ್ ಎಂಬ ಸುಳ್ಳು ವದಂತಿಗೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಅಂತ್ಯವನ್ನ ಹಾಡಿದ್ದಾರೆ. ಜನರು ಸುಳ್ಳು ಮಾಹಿತಿಯನ್ನು ನಂಬಿ ಪ್ಯಾನಿಕ್ ಆಗುವ ಅಗತ್ಯವಿಲ್ಲ. ಆದರೆ ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆಯಿಂದ ಇರುವುದು ಎಲ್ಲರ ಜವಾಬ್ದಾರಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಲ್ಲಿಯ ಮಧ್ಯಪ್ರಾಚ್ಯ, ಎಲ್ಲಿಯ ಬೆಂಗಳೂರು, ಅಲ್ಲಿ ಯುದ್ಧ ನಡೀತಾ ಇದ್ರೆ ನಾವೆಲ್ಲರೂ ಕೂಡ ಅದರ ಪರಿಣಾಮವನ್ನು ಎದುರಿಸ್ತಾ ಇದ್ದೀವಿ. ಸಕಾಲಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ಬಿಡುತ್ತೆ ಅನ್ನೋಂಥ ಭಯದಿಂದ ಸರ್ತಿ ಸಾಲಲ್ಲಿ ಬಂಕ್ಗಳ ಮುಂದೆ ಜನ ನಿಂತಿದ್ದಾರೆ. ಈ ರೀತಿಯ ಪರಿಸ್ಥಿತಿ ಇದೆ. ಇದರ ಮಧ್ಯೆ ಲಾಕ್ಡೌನ್ ಆಗ್ಬಿಡುತ್ತಂತೆ, ಹಂಗೆ ಹಿಂಗೆ ಅನ್ನುವಂತಹ ವಿಚಾರಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾನೆ ಇದ್ದೀರಿ. ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಭೀಕರ ಯುದ್ಧದ ಹೊಡೆತಕ್ಕೆ ಅಕ್ಷರಶಃ ದೇಶಗಳು ನಲುಗಿ ಹೋಗಿದೆ. ಯುದ್ಧ ಶುರುವಾಗಿ 28 ದಿನ ವೀಕ್ಷಕರೇ. ಆಸ್ಟ್ರೇಲಿಯಾದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಯುದ್ಧದ ಬಳಿಕ ಒಂದೂ ಟ್ಯಾಂಕರ್ ಆಸ್ಟ್ರೇಲಿಯಾಗೆ ಬಂದಿಲ್ಲ ಅಂತಂದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿರಬಹುದು ಕಲ್ಪನೆ ಮಾಡಿಕೊಳ್ಳಿ. ಹಾರ್ಮುಜ್ ಬಂದ್, ಆಸ್ಟ್ರೇಲಿಯಾಗೆ ತೈಲ ಬರ್ತಾ ಇಲ್ಲ. ದೇಶದಲ್ಲಿ ಲಾಕ್ಡೌನ್ ಜಾರಿಗೆ ತಂದಿದೆ ಆಸ್ಟ್ರೇಲಿಯಾದಲ್ಲಿ ಲಾಕ್ಡೌನ್ ಆಗಿದೆ. ಈಗ ಆಸ್ಟ್ರೇಲಿಯಾದಲ್ಲಿ ಕೇವಲ 38 ದಿನಗಳಿಗೆ ಆಗುವಷ್ಟು ತೈಲ ಇದೆಯಂತೆ. ಪೆಟ್ರೋಲ್ ಡೀಸೆಲ್ ಕೊರತೆ ಕಾರಣಕ್ಕೆ ಲಾಕ್ಡೌನ್ ಜಾರಿ. ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗತ್ತೆ? ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ನಿಮಗೆ ಸಾರಿಗೆ ವ್ಯವಸ್ಥೆನೇ ಇಲ್ಲ ಅಂತಂದ್ರೆ ಆ ದೇಶದ ಸಂಪೂರ್ಣ ವ್ಯವಸ್ಥೆ ಅಯೋಮಯ. ಹಿಂಗಾಗಿ ಇದೇ ಕಾರಣಕ್ಕೆ ಲಾಕ್ಡೌನ್ ಜಾರಿ ತಂದಿದ್ದಾರೆ. ಕಾರ್ಗಳನ್ನು ಬಿಟ್ಟು ಸಾರ್ವಜನಿಕ ಸಾರಿಗೆ ಬಳಸೋದಕ್ಕೆ ಕರೆ ನೀಡಿದ್ದಾರೆ. ಬಂಕ್ಗಳಲ್ಲಿ ಕಾರ್ಗಳಿಗೆ ಕೇವಲ $20 ತೈಲ ಹಾಕ್ತಾರೆ. ಆಸ್ಟ್ರೇಲಿಯಾ ಮಾತ್ರ ಅಲ್ಲ, ಹಲವು ದೇಶಗಳಲ್ಲಿ 10 ಸಮಸ್ಯೆಗಳಿದೆ. ಫಿಲಿಪೈನ್ಸ್ ಅಲ್ಲಿ ಈಗಾಗಲೇ ಎನರ್ಜಿ ಎಮರ್ಜೆನ್ಸಿ ಘೋಷಣೆ ಆಗಿದೆ. ವಾರಕ್ಕೆ 4 ದಿನಗಳ ಕಾಲ ಮಾತ್ರ ಸರ್ಕಾರಿ ಕಚೇರಿಗಳು ಓಪನ್ ಆಗ್ತಾ ಇದೆ. ಜಪಾನ್ ಮತ್ತು ಥೈಲ್ಯಾಂಡ್ಗಳಲ್ಲಿ ಇಂಧನದ ಕೊರತೆ ಎದ್ದು ಕಾಡ್ತಾ ಇದೆ. ಕಾಂಬೋಡಿಯಾದಲ್ಲಿ ತೈಲ ಬೆಲೆ 68% ಏರಿಕೆ ಆಗಿದೆ. ವಿಯೆಟ್ನಾಮಲ್ಲಿ 50%, ನೈಜೀರಿಯಾದಲ್ಲಿ 35%, ಕೆನಡಾದಲ್ಲಿ 28% ತೈಲ ಬೆಲೆಯಲ್ಲಿ ಏರಿಕೆ ಆಗಿದೆ. ಆ ಕಡೆ ಎಲ್ಲ ದೇಶಗಳಲ್ಲಿ ಯುದ್ಧದ ಪರಿಸ್ಥಿತಿಯಿಂದಾಗಿ ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಈ ದಿನಗಳು ದೂರವಿಲ್ವಾ ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅಂದರೆ ಈ ಎಲ್ಲ ಗೊಂದಲಗಳಿಗೆ, ಇಂತಹ ಸಾವಿರ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ.
ಯಥೇಚ್ಛವಾಗಿ ನಮ್ಮಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, LPG ರಷ್ಯಾದಿಂದ ಬರ್ತಾ ಇದೆ, ಗಲ್ಫ್ ಕಂಟ್ರೀಸಿಂದ ಬರ್ತಾ ಇದೆ. ದಯವಿಟ್ಟು ಯಾರೂ ಆತಂಕಿತರಾಗಬೇಡಿ. 50 to 60% ಬುಕ್ಕಿಂಗ್ ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಗಿದೆ. ಆನ್ಲೈನಲ್ಲಿ ಬುಕ್ ಮಾಡಿ ಮುಂದೆ 2 ದಿನಕ್ಕೆ ನಿಮ್ಮ ಮನೆಗೆ ಸಿಲಿಂಡರ್ ಬರುತ್ತೆ. ಯಾಕೆ ಪ್ಯಾನಿಕ್ ಆಗ್ತಿದ್ದೀರಿ ಅಂತ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ. ಆತಂಕಕ್ಕೆ ಕಿವಿಗೊಡಬೇಡಿ. ವದಂತಿಗಳನ್ನು ಯಾವುದೇ ರೀತಿ ತಲೆ ಕೆಡಿಸ್ಕೊಂಡು ನೋಡೋದಕ್ಕೆ ಹೋಗಬೇಡಿ. ನಮ್ಮ ದೇಶ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ನೆಕ್ಸ್ಟ್, ಇರಾನ್ ಯುದ್ಧ ಇಡೀ ಜಗತ್ತಿಗೆ ಸಾಲು ಸಾಲು ಪಾಠ ಕಲಿಸ್ತಾ ಇದೆ. ತೀರಾ ಕಡಿಮೆ ಬೆಲೆಯ ಅಸ್ತ್ರಗಳನ್ನು ಬಳಸಿಕೊಂಡು ಶತ್ರುಗಳಿಗೆ ದೊಡ್ಡ ಪೆಟ್ಟು ಕೊಡೋದನ್ನ ಇರಾನ್ ಕಲಿಸಿದೆ. ಇದೀಗ ಭಾರತ ಕೂಡ ಇತಿಹಾಸದಲ್ಲೇ ಅತಿ ದೊಡ್ಡ ಡೀಲ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. 2,38,000 ಕೋಟಿ ಮೊತ್ತದ ಶಸ್ತ್ರಾಸ್ತ್ರಗಳ ಖರೀದಿಗೆ ಭಾರತ ನಿರ್ಧಾರ ಮಾಡಿದೆ. ಡ್ರೋನ್, ಕ್ಷಿಪಣಿಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದೆ. ಮತ್ತಷ್ಟು ಏರ್ ಡಿಫೆನ್ಸ್ ಖರೀದಿಗೆ ಭಾರತ ಮುಂದಾಗಿದೆ. ಗಲ್ಫ್ ವಾರ್ ಬೆನ್ನಲ್ಲೇ ರಣತಂತ್ರ ಬದಲಿಸಿದೆ ಭಾರತೀಯ ಸೇನೆ. ಇರಾನ್ ಅಮೆರಿಕ ಯುದ್ಧದ ಪಾಠ, ಸಮರ ತಂತ್ರವೇ ಚೇಂಜ್. ರಣವ್ಯೂಹದಲ್ಲಿ ಡ್ರೋನ್, ಮಿಸೈಲ್, ಸುದರ್ಶನ ಚಕ್ರಕ್ಕೆ ಆದ್ಯತೆ ಸಿಗ್ತಾ ಇದೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ರಕ್ಷಣಾ ಖರೀದಿ ಮಂಡಳಿ ಸಭೆ. ಪ್ರತ್ಯೇಕ ಡ್ರೋನ್ ರೆಜಿಮೆಂಟ್, ಪ್ಲಟೂನ್ ಸೇರ್ಪಡೆಗೆ ಚಿಂತನೆ ನಡೆದಿದೆ ಈ ಸಭೆಯಲ್ಲಿ. ವಾಯುಪಡೆಗೆ ಸೇರ್ಪಡೆ ಆಗಲಿಕ್ಕಿದೆ ಪೈಲಟ್ ರಹಿತ ಜೆಟ್. ಅತ್ಯಾಧುನಿಕ ಕ್ಷಿಪಣಿಗಳ ಪ್ರತ್ಯೇಕ ಮಿಸೈಲ್ ಯೂನಿಟ್ ಕೂಡ ರಚನೆಯಾಗುತ್ತೆ. ಅಭೇದ್ಯ ಆಗಲಿಕ್ಕಿದೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ. ಹೆಚ್ಚುವರಿಯಾಗಿ 5 S-400 ಯೂನಿಟ್ ಖರೀದಿಗೆ ಒಲವನ್ನು ವ್ಯಕ್ತಪಡಿಸಿದೆ ಭಾರತ. ಸೇನಾ ಬತ್ತಳಿಕೆಯನ್ನು ಸೇರಲಿಕ್ಕಿದೆ 800 ಕಿಲೋಮೀಟರ್ ರೇಂಜ್ನ ಬ್ರಹ್ಮೋಸ್. ಈ ಬ್ರಹ್ಮೋಸ್ ಹೆಸರು ಕೇಳಿದರೆ ಸಾಕು, ಶತ್ರು ರಾಷ್ಟ್ರಗಳಲ್ಲಿ ಒಂದು ರೀತಿ ನಡುಕ ಆರಂಭ ಆಗ್ಬಿಡುತ್ತೆ. ಸುಮ್ಮನೆ ಅಲ್ಲ ಬ್ರಹ್ಮೋಸ್. ರಷ್ಯಾದಿಂದ ತಂಗುಸ್ಕಾ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ತೀರ್ಮಾನ ಮಾಡಿದೆ ಭಾರತ. ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ 445 ಕೋಟಿ ಹಣ ಮೀಸಲು. ಈ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಇದ್ರೆ ಯಾವ ಮಿಸೈಲು ಏನು ಮಾಡೋದು ಇರಲಿ ಹತ್ತಿರನೂ ಸುಳಿಯುವಂತಹ ಸಂದರ್ಭ ಬರಲ್ಲ. ಇನ್ನು P-8I ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ. ನೌಕಾ ಸೇನೆಗೆ ಬಳಸೋ ಈ ವಿಮಾನ ಖರೀದಿಗೆ 413 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಭಾರತ. ಧನುಷ್ ಗನ್ ಸಿಸ್ಟಮ್ ಖರೀದಿ ಮಾಡೋದಕ್ಕೂ ಕೂಡ ಭಾರತ ನಿರ್ಧಾರ ಮಾಡಿದೆ. ಸೂಪರ್ ಪವರ್ ಕಂಟ್ರಿ ಅಂತ ಹೇಳಿ ಸುಮ್ಮನೆ ಕರೆಯೋದಾ? ಇವೆಲ್ಲವನ್ನು ನೋಡಿದಾಗ ನಿಮಗೇನನ್ಸುತ್ತೆ? ಸಶಕ್ತ ಭಾರತ, ಸಶಸ್ತ್ರ ಭಾರತ ಅನ್ನೋದನ್ನು ನಾವು ಸಾರಿ ಸಾರಿ ಹೇಳಬಹುದು. ಇವತ್ತು ಶ್ರೀರಾಮ ನವಮಿಯ ಶುಭ ದಿನ. ಅಯೋಧ್ಯೆ ಸೇರಿದಂತೆ ದೇಶಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗಿದೆ. ಅಯೋಧ್ಯೆಯ ಬಾಲರಾಮನ ವಿಗ್ರಹದ ಹಣೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಸ್ಪರ್ಶಿಸಿ ಸೂರ್ಯ ತಿಲಕ ಇಟ್ಟಂತೆ ಭಾಸವಾದ ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಇಡೀ ಅಯೋಧ್ಯ ರಾಮ ಮಂದಿರ ಸಾಕ್ಷಿಯಾಯಿತು. ಈ ಅದ್ಭುತ ದೃಶ್ಯ ಕಣ್ತುಂಬಿಕೊಳ್ಳೋಣ. ಜೈ ಶ್ರೀರಾಮ್ ಅನ್ನೋಣ ಬನ್ನಿ. ಅಯೋಧ್ಯೆಯಲ್ಲಿ ಶ್ರೀರಾಮನವಮಿಯ ಸಂಭ್ರಮ. ರಾಮನ ಹಣೆಯ ಮೇಲೆ ಮೂಡಿದ ಸೂರ್ಯ ತಿಲಕ. ಈ ವರ್ಷ ಅಯೋಧ್ಯೆಯಲ್ಲಿ ರಾಮನವಮಿ ಕೇವಲ ಧಾರ್ಮಿಕ ಹಬ್ಬವಾಗಿರಲಿಲ್ಲ, ಜನರು ವರ್ಷಗಳ ಕಾಲ ನೆನಪಿನಲ್ಲಿಟ್ಟುಕೊಳ್ಳುವ ಕ್ಷಣವಾಗಿತ್ತು. ದೇವಾಲಯ ಸಂಕೀರ್ಣದಾದ್ಯಂತ ಜೈ ಶ್ರೀರಾಮ್ ಘೋಷಣೆಗಳು ಪ್ರತಿಧ್ವನಿಸುತ್ತಿದ್ದಂತೆ ಬಾಲರಾಮನ ಹಣೆಗೆ ಸೂರ್ಯನ ರಶ್ಮಿ ತಿಲಕ ಇಟ್ಟಿತ್ತು.
ಈ ತಿಲಕವು ಪ್ರಾಣ ಪ್ರತಿಷ್ಠೆಯ ನಂತರ ಎರಡನೇ ಬಾರಿಗೆ ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಬಿದ್ದಿದೆ. ನಿಖರವಾಗಿ ಮಧ್ಯಾಹ್ನ 12 ಗಂಟೆಗೆ ಬಾಲರಾಮನ ಮೂರ್ತಿಯ ಹಣೆಯ ಮೇಲೆ ಬಿದ್ದ ಸೂರ್ಯ ಕಿರಣ ದಿವ್ಯ ತಿಲಕ ರೂಪಿಸಿತು. ಈ ತಿಲಕವು ಮೂರ್ತಿಯ ಮೇಲೆ ಸುಮಾರು 3 ರಿಂದ 4 ನಿಮಿಷಗಳ ಕಾಲ ಕಂಡುಬಂತು. ಈ ವಿಸ್ಮಯವನ್ನ ಶ್ರೀರಾಮನ ಭಕ್ತರು ಕಣ್ತುಂಬಿಕೊಂಡ್ರು. ಈ ಸೂರ್ಯ ರಶ್ಮಿಯು ದೇವರ ಹಣೆಯನ್ನ ಬೆಳಗಿಸಿ ಆಚರಣೆಗಳಿಗೆ ಆಧ್ಯಾತ್ಮಿಕ ಹೊಳಪನ್ನ ನೀಡಿತು. ಆಗ ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು. ಸೂರ್ಯ ತಿಲಕದ ನಂತರ ರಾಮಲಲ್ಲಾಗೆ 56 ಭಕ್ಷ್ಯಗಳನ್ನು ಅರ್ಪಿಸಲಾಗಿದೆ. ಬೆಳಗ್ಗೆ 5:30ಕ್ಕೆ ರಾಮಲಲ್ಲಾಗೆ ಆರತಿ ಮಾಡಲಾಯಿತು. ಭಗವಂತನ ವಿಗ್ರಹಕ್ಕೆ ಹಳದಿ ಬಟ್ಟೆ ಹೊದಿಸಲಾಗಿತ್ತು. ಭಕ್ತರು ಬೆಳಗ್ಗೆ 5 ರಿಂದ ರಾತ್ರಿ 11 ಗಂಟೆಯವರೆಗೆ ಅಂದ್ರೆ ಒಟ್ಟು 18 ಗಂಟೆಗಳ ಕಾಲ ರಾಮಲಲ್ಲಾ ದರ್ಶನ ಪಡೆದಿದ್ದಾರೆ. ಅದ್ಭುತ ಕ್ಷಣ ಕಣ್ತುಂಬಿಕೊಂಡ ಪ್ರಧಾನಿ ಮೋದಿ ರಾಮ ಮಂದಿರದಲ್ಲಿ ಸೂರ್ಯ ತಿಲಕ ಸಮಾರಂಭವನ್ನ ಟಿವಿ ಪರದೆ ಮೂಲಕ ವೀಕ್ಷಿಸಿ ಆಚರಣೆಯಲ್ಲಿ ಪಾಲ್ಗೊಂಡ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH